ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ. ಹೀಗೆ ಆ ಗೌತಮ ಬುದ್ಧನ ಒಳಗೆ ಇದ್ದಂಥ ಆ ಹಂದಿಯ ಮರಿ, ಅದಕ್ಕೆ ಪಂಜಿದ ಕುರ್ಲಿ ಅಂತ. ಕುರ್ಲಿ ಅಂತ ಹೇಳಿದ್ರೆ ಹಂದಿಯ ಮರಿ ಅಂತ, ಹಂದಿಯ ಮರಿಗೆ ಕುರ್ಲಿ ಅಂತ ಹೇಳುದು. ಈಗ ಅಂತ ಕುರ್ಲಿ ಇಲ್ಲಿ ಪಂಜುರ್ಲಿ ಅನ್ನುವಂಥ ದೈವವಾಗಿ, ಆ ದೈವ ಇಲ್ಲಿ ಅಣ್ಣಪ್ಪ ಪಂಜುರ್ಲಿ ಅಂತ ಕರೆಸಿಕೊಂಡು, ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಒಳಗಿನ ತತ್ವ ಇದು. ಆಗ ಹೊರಗೆ ಒಬ್ಬ ವ್ಯಕ್ತಿ ಇಲ್ಲಿ ಕಾಣ್ತಾನಂತ ಹೇಳಿ ಆದ್ರೆ ಅವನಿಗಿಲ್ಲಿ ಈಗ ಹೆಸರಿಲ್ಲ. ಯಾಕೆ ಹೆಸರಿಲ್ಲ ಕೇಳಿದ್ರೆ, ಹೆಸರನ್ನು ಹೇಳಲಿಕ್ಕೆ ಅವನಲ್ಲಿ ಜಾಗೃತಾವಸ್ಥೆ ಇಲ್ಲ, ಎಚ್ಚರ ಸ್ಥಿತಿ ಇಲ್ಲ. ಅವ ದೈವದ ಸ್ಥಿತಿಯಲ್ಲಿ ನಿಂತಿದ್ದಾನೆ. ಅವೊಬ್ಬ ಯೋಗಿ. ಒಬ್ಬ ಸಾಮಾನ್ಯನಾದ್ರೆ ಕದ್ರಿಯ ಮಂಜುನಾಥ ದೇವಸ್ಥಾನದಿಂದ ಧರ್ಮಸ್ಥಳಕ್ಕೆ ಲಿಂಗವನ್ನು ಹೊತ್ತುಕೊಳ್ಳಲಿಕ್ಕೆ ಸಾಧ್ಯ ಉಂಟಾ? ಇದು ಅಂತ ಯೋಗದ ಕತೆ, ಯೋಗಿಯ ಕತೆ, ಪ್ರತಿಯೊಬ್ಬನ ಒಳಗಿರುವಂತ ಕತೆ. ಇದು ಎರಡು ಬೇರೆ ಬೇರೆ ಅಲ್ಲ, ಇದು ಒಂದೇ ವಸ್ತು, ಎಲ್ಲರೊಳಗೂ ಇರುವಂತ ವಸ್ತು. ಇನ್ನು 2,500 ವರ್ಷಗಳ ಹಿಂದೆ ಇದ್ದಂತ ಈ ಗೌತಮ ಬುದ್ಧನ ಸ್ಥಿತಿ ಏನಿದೆ, ಯಾವ ಸ್ಥಿತಿಯಲ್ಲಿ ಬುದ್ಧ ನಿಂತ, ಆ ಸ್ಥಿತಿ ಅದಕ್ಕಿಂತ ಮೊದಲು ಈ ತುಳುನಾಡಿನಲ್ಲಿ ಹಿಂದೆ ಜಾಗೃತವಾಗಿತ್ತು. ಯಾಕಂತ ಹೇಳಿದ್ರೆ ಈ ತುಳುನಾಡನ್ನು ಸೃಷ್ಟಿಸಿದವನೇ ಪರಶುರಾಮ. ಈ ತುಳುನಾಡು 2,500 ವರ್ಷಗಳ ಹಿಂದೆಯೂ ಇತ್ತು. ಆಗಿರುವಾಗ ಇಲ್ಲಿ ಅದು ಹೇಗಿತ್ತು? ಇಲ್ಲಿ ಅಂತ ಪರಶುರಾಮ ಬಸ್ರೂರಿನಲ್ಲಿ ತುಳುವೇಶ್ವರನನ್ನು ಸ್ಥಾಪಿಸ್ತಾನೆ. ಹಾಗೆ ಮುಳಲಾದೇವಿ ಅಂತ, ಮುಳಲಾದೇವಿಯನ್ನು ಶ್ರೀಯಂತ್ರದಲ್ಲಿ ಪ್ರತಿಷ್ಠಾಪಿಸ್ತಾನೆ. ಇನ್ನು ಈ ಶ್ರೀಯಂತ್ರ 8ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಬಂದಾಗ ಮಧುರೆ ಮೀನಾಕ್ಷಿಯಲ್ಲಿದ್ದಂಥ ಆ ಉಗ್ರ ಬೀಜಾಕ್ಷರಗಳನ್ನು ತೆಗೆದು ಸೌಮ್ಯ ಬೀಜಾಕ್ಷರಗಳನ್ನು ಹಾಕಿದ್ರು ಅಂತ ಹೇಳುವಾಗ, ಆ ಉಗ್ರ ಬೀಜಾಕ್ಷರಲ್ಲಿದ್ದಂಥ ಯಾವ ಶ್ರೀಯಂತ್ರ ಇದೆಯೋ ಅದು ಕೌಲಾಚಾರದ ಶ್ರೀಯಂತ್ರ. ಇಂಥ ಶ್ರೀಯಂತ್ರವನ್ನು ಬಸ್ರೂರಿನಲ್ಲಿ ಸ್ಥಾಪಿಸ್ತಾರೆ. 15ನೇ ಶತಮಾನಕ್ಕೆ ಸಂಬಂಧಪಟ್ಟಂತ ಶಿಲಾಶಾಸನದಲ್ಲಿ ಆ ತುಳುವೇಶ್ವರ ದೇವರಿಗೆ ದತ್ತಿ ಕೊಟ್ಟಂತ ವಿಷಯ, ಹಾಗೆಯೇ ತುಳುವೇಶ್ವರಿಗೆ 1 ಎಕರೆ ಜಾಗವನ್ನು ದತ್ತಿ ಕೊಟ್ಟಂತ ಶಿಲಾಶಾಸನಗಳೆಲ್ಲ ಇದೆ. ಅಂತ ತುಳುವೇಶ್ವರಿಯನ್ನು ಮುಳಲಾದೇವಿ ಅಂತ ಕರೆಯುವುದು. ಈ ಮುಳಲಾದೇವಿ ಅನ್ನುವಂಥ ಹೆಸರು ಇಡೀ ಪ್ರದೇಶದಲ್ಲಿ ಪ್ರಚಲಿತವಾಗಿದ್ದಂಥ ಹೆಸರು, ಎಲ್ಲರಿಗೆ ಗೊತ್ತಿದ್ದಂಥ ಹೆಸರು. ಹಾಗೆ ಶಿಲಾಶಾಸನದಲ್ಲಿಯೂ ಈ ಮುಳಲಾದೇವಿಯ ಬಗ್ಗೆ ಉಲ್ಲೇಖ ಬರ್ತದೆ. ಮುಂದೆ ಬಾರ್ಕೂರು ರಾಜಧಾನಿ ಆಯಿತು ಕ್ರಿಸ್ತ ಶಕ 50ರಿಂದ 70ಕ್ಕೆ. ಇನ್ನು 3, 4ನೇ 5ನೇ ಶತಮಾನಕ್ಕಾಗುವಾಗ ಮಹಾಲಿಂಗೇಶ್ವರನ ಕಥೆ ಬರ್ತದೆ. ಇಷ್ಟಾಗುವಾಗ ಹಿಂದೆ ಇದ್ದಂಥ ಆರಾಧನೆಯಲ್ಲಿ ನಿಂತು ಹೋಯಿತು. ತುಳುವೇಶ್ವರಿಯ ಆರಾಧನೆ ಮಾಡ್ತಾ ಇದ್ದಂಥ ಆ ತಂತ್ರಿ ವರ್ಗ ಮುಂದೆ ಆ ತುಳುವೇಶ್ವರಿಯನ್ನು ಒಂದು ಶ್ರೀಯಂತ್ರದಲ್ಲಿ ಆಹ್ವಾನ ಮಾಡಿ ಮನೆಯಲ್ಲಿ ಅರ್ಚಿಸ್ತಾ ಇದ್ರು. ಇತ್ತೀಚೆಗೆ ಒಂದು 50 ವರ್ಷದ ಹಿಂದೆ ಅದನ್ನು ಅವರು ನೇಪಾಳಕ್ಕೆ ಕೊಡ್ತಾರೆ. ನೇಪಾಳದಲ್ಲಿ ಒಂದು ಅಡಿಗರ ವಂಶ ಅಂತ ಇದೆ, ಬಸೂರ್ನವರು. ಅದಕ್ಕೆ ಅವರನ್ನು ನೇಪಾಳದ ಅಡಿಗರ ಅಂತಲೇ ಕರೀತಾರೆ ಅಂತ ಆ ಶಾಸನದಲ್ಲಿ ಇದೆ. ಹೀಗೆ ಆ ಶ್ರೀಯಂತ್ರ ನೇಪಾಳಕ್ಕೆ ಹೋಯಿತು. ಇನ್ನು ಆ ಶ್ರೀಯಂತ್ರ ಮತ್ತೆ ಇಲ್ಲಿ ವಾಪಸ್ ಬರಬೇಕು, ಅಥವಾ ಆ ಶ್ರೀಯಂತ್ರದ ಶಕ್ತಿಯನ್ನು ಮತ್ತೆ ಇಲ್ಲಿ ನಾವು ಜಾಗೃತಗೊಳಿಸಬೇಕು. ಇನ್ನು ಈ ಶ್ರೀಯಂತ್ರ ಅಂತ ಬಂದಾಗ, ಈ ಶ್ರೀಯಂತ್ರದ ಆರಾಧನೆಯಲ್ಲಿ ಅದಕ್ಕೆ 2 ದಂಡನಾಯಕರು ಅಂತ ಇದ್ದಾರೆ. ಒಂದು ಪ್ರತ್ಯಂಗಿರ ಅಂತ, ಇನ್ನೊಂದು ವರಾಹಿ ಅಂತ. ಹೇಗೆ ನಾವು ಇಲ್ಲಿ ಭೂತದ ಭಾಷೆಯಲ್ಲಿ ಪಂಜುರ್ಲಿ ಅಂತ ಕರೀತೇವೆ, ಅದೇ ರೀತಿ ಇನ್ನು ಶ್ರೀಯಂತ್ರದ ಭಾಷೆಗೆ ಹೋದಾಗ ಅದು ವರಾಹಿ ಅಂತ, ಅದು ಸ್ತ್ರೀ ಶಕ್ತಿ. ಯಾಕಂತ ಹೇಳಿದ್ರೆ ಈ ಶರೀರದಲ್ಲಿ ಇರುವುದು ಆ ಶ್ರೀಯಂತ್ರ. ಅದು ಮೂಲಾಧಾರದಿಂದ ಸಹಸ್ರಾರದವರೆಗಿರುವಂಥ 7 ಚಕ್ರದ ಕತೆ, 9 ಆವರಣದ ಕತೆ, ಹಾಗೆ ಮೂಲಾಧಾರ ಅನ್ನುವಂಥ ಚೌಕಾಕಾರದ ಆ ಯಂತ್ರದ ಕತೆ. ಇನ್ನು ಮಧ್ಯದಲ್ಲಿರುವಂಥ ಬಿಂದುವನ್ನು ಹೀಗೆ ಮೇಲೆ ಹೇಳಿದ್ರೆ ಅದು ಸಹಸ್ರಾರದವರೆಗೆ ಬರ್ತದೆ, ಮೇರು ಶ್ರೀಯಂತ್ರ. ಇನ್ನೊಂದು ಚಟ್ಟೆ ಆಗಿರುವಂಥದ್ದು ಭೂಪೃಷ್ಠ. ಇನ್ನು ಹಾಗೆ ಕೂರ್ಮ ಪೃಷ್ಠ ಶ್ರೀಯಂತ್ರವೂ ಇದೆ. ಹೀಗೆ ಗೌತಮ ಬುದ್ಧ ದೇಹ ಭಾವ ಬಿಟ್ಟು ನಿಂತಾಗ ಇಲ್ಲಿ ಏನೆಲ್ಲ ಇತ್ತು, ಯಾವುದೆಲ್ಲ ಇಲ್ಲಿ ಕಾರ್ಯಾಚರಿಸ್ತಾ ಇತ್ತು, ಈಗ ಅದೇ ಸ್ಥಿತಿ ಇಲ್ಲಿ ಹಿಂದೆ ಹಾಗೆ ಕಾರ್ಯಾಚರಿಸ್ತಾ ಇತ್ತು. ಅಂತ ಸ್ಥಿತಿಯನ್ನು ಪರಶುರಾಮ ಬಸ್ರೂರಿನಲ್ಲಿ ಪ್ರತಿಷ್ಠಾಪಿಸಿದ. ಈಗ ಶ್ರೀಯಂತ್ರದಲ್ಲಿದ್ದಂಥ ವರಾಹಿ
ಶರೀರದ ಒಳಗೆ ಅದು ವರಾಹಿಯೇ. ಇನ್ನು ಶರೀರದ ಹೊರಗೆಯೂ ವ್ಯಾಪಿಸಿದಂಥ ಯಾವ ಲಿಂಗ ಶರೀರ ಇದೆ ಅದರಲ್ಲಿ ಅದು ಪಂಜುರ್ಲಿ ಅಂತ. ಯಾಕೆ ಅದು ಭೂತ ಅಂತ. ಭೂತ ಅಂತ ಹೇಳಿದ್ರೆ ಈ ಭೂ ತತ್ವವನ್ನು ಯಾವುದು ಹೊಂದಿದೆ, ಯಾವುದು ಎತ್ತಿ ಹಿಡಿದಿದೆ ಅಂತ ಒಂದು ಲಿಂಗ ಶರೀರ ಅಂತ. ಇದು ನಮ್ಮ ವೈ ಕ್ರೋಮೋಸೋಮಿನ ಮುಖಾಂತರ ಕಾರ್ಯಾಚರಿಸ್ತದೆ. ನಮ್ಮ ಇಡೀ ಶರೀರದ ವ್ಯವಸ್ಥೆ ಅದರ ನಿಯಂತ್ರಣದಲ್ಲಿರುವುದು. ಈಗ ಇಲ್ಲಿರುವಾಗ ನನಗೆ ಆ ವೈ ಕ್ರೋಮೋಸೋಮ್ ನನ್ನ ತಂದೆಯಿಂದ ಬಂದಿದ್ರು, ನಾನೀಗ ಒಪ್ಪಬೇಕಾದದ್ದು, ನಂಬಬೇಕಾದದ್ದು ನನ್ನ ತಾಯಿಯ ಮನೆಯಲ್ಲಿರುವಂಥ ಆ ಪಂಜುರ್ಲಿಯನ್ನು. ಅಂದರೆ ನಮಗಿಲ್ಲಿ ಮಾತೃ ಪ್ರಧಾನ ಕುಟುಂಬ ಆಗಿರುವಾಗ ತಾಯಿಯಲ್ಲಿ ಎಕ್ಸ್ ಕ್ರೋಮೋಸೋಮ್ ಬಂದಿದೆ, ಆದರೆ ತಾಯಿಯಲ್ಲಿ ವೈ ಕ್ರೋಮೋಸೋಮ್ ಬರಲಿಲ್ಲ. ಈ ವೈ ಕ್ರೋಮೋಸೋಮ್ ಇರುವುದು ಮಾವನ ಹತ್ತಿರ. ಈಗ ಇಂಥ ಆ ಮಾವನ ತತ್ವದಲ್ಲಿ ನಾವೀಗ ಪಂಜುರ್ಲಿಯನ್ನು ನೋಡುದು. ಆಗ ಪಂಜುರ್ಲಿ ಹೇಳ್ತಿದೆ ತಮ್ಮಲ ಲೆಕ್ಕಂತಿನ ದೈವಯಾನ ಅಂತ, ಕಲ್ಲುಟ್ಟಿ ಹೇಳ್ತಿದೆ ಅಪ್ಪೆ ಲೆಕ್ಕಂತಿನ ದೈವಯಾನ. ಹಾಗೆ ಇಂಥ ತಮ್ಮಲ ಹೇಳಿದ್ರೆ ಮಾವ ಅಂತ. ಈ ಮಾವ ತೀಯರ ಭಾಷೆಯಲ್ಲಿ ಬಂದಾಗ ಅದಕ್ಕೆ ಕಾರ್ನವರ್ ಅಂತ ಹೇಳುದು. ಅಂದ್ರೆ ಗುರು ಕಾರ್ನವರ್. ಗುರು ಅಂತ ಹೇಳಿದ್ರೆ ಅವ ಗುರು, ಈಗ ಮೂಲ ಮನೆಗೆ ಅವ ಗುರು. ಅಂತ ಗುರು ಅಲ್ಲಿಯ ವಿದ್ಯೆಗಳನ್ನು, ಅಲ್ಲಿಯ ಶಾಸ್ತ್ರಗಳನ್ನು, ಅಲ್ಲಿಯ ಪದ್ಧತಿಗಳನ್ನು ತನ್ನ ವಂಶದ ಮಕ್ಕಳಿಗೆ ಕಲಿಸಿಕೊಡ್ತಾನೆ, ತಿಳಿಸಿಕೊಡ್ತಾನೆ. ಇಂಥ ಪಂಜುರ್ಲಿಯ ಸಾನ್ನಿಧ್ಯವು ಬಸ್ರೂರಿನಲ್ಲಿದೆ. ಹಾಗೆ ಆ ಬೆಮ್ಮೆರ ಗುಂಡ ಅನ್ನುವಂತಹ ಗುಂಡವೂ ಇದೆ. ಇನ್ನು ಕುದುರೆಯ ಮೇಲೆ ಚಾಟಿ ಹಿಡಿದು ಯೋಧನ ಹಾಗೆ ಕುಳಿತಂತ ಆ ಬೆಮ್ಮೆರನ್ನುವಂಥ ಆ ಶಕ್ತಿಯ ಮೂರ್ತಿಯು ಅಲ್ಲಿ ಸಿಕ್ಕಿದೆ. ಹೀಗೆ ಇದು ಒಂದು ಶರೀರ. ಇನ್ನು ಶರೀರದಲ್ಲಿರುವಂಥ ಆ ವಿಷ್ಣು ತತ್ವ ಪರಶುರಾಮ. ಹಾಗೆ ಇನ್ನು ಲಿಂಗ ಶರೀರ, ಅದು ತುಳುವೇಶ್ವರ ಅಂತ. ಇನ್ನು ಆ ಲಿಂಗದ ತರಂಗದ ಬೆಳಕು ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವುದು ಊರ್ಧ್ವರೇತಸ್ಸು. ಹಾಗೆ ಅದು 7 ಚಕ್ರಗಳಲ್ಲಿ ಹರಿಯುವಾಗ ನಾವೀಗ ದೇಹ ಭಾವವನ್ನು ಬಿಟ್ಟು ಆ ಶಿವನ ಸ್ಥಿತಿಯಲ್ಲಿ ನಿಂತರೆ, ಸಮಾಧಿ ಸ್ಥಿತಿಯಲ್ಲಿ ನಿಂತರೆ ಆಗಲೂ ಇಲ್ಲಿ ಈ ಎಲ್ಲ ವ್ಯವಸ್ಥೆಗಳು ಇದೆ ಅಂತ ನಮ್ಮ ಅರಿವಿಗೆ ಬರ್ತದೆ. ಆದರೆ ಬೌದ್ಧ ಅವತಾರದಲ್ಲಿ ಈ ಅರಿವು ಇಲ್ಲ. ಯಾಕಂತೇಳಿ ಅದು ಮನುಷ್ಯರು ಹೇಗೆ ರಿಟೈರ್ಡ್ಮೆಂಟ್ ಲೈಫ್ ಅಂತ, ಆ ರಿಟೈರ್ಡ್ಮೆಂಟ್ ಲೈಫಿನಂಥದ್ದೇ ಒಂದು ತತ್ವ ಇದು. ಅಂದರೆ ಇನ್ನು ನನಗೇನು ಕೆಲಸ ಇಲ್ಲ ಅಂತ. ಈ ಎಲ್ಲ ಯೋಗದ ಕ್ರಿಯೆಗಳು ನಮ್ಮ ಒಳಗೆ ನಡೆಯುವಂಥ ಕ್ರಿಯೆಗಳು. ಇಂಥ ಒಂದು ತತ್ವ, ಇಂಥ ಒಂದು ಕ್ರಿಯೆಯ ಅಗತ್ಯತೆ ಈಗ ಏನಾದ್ರೂ ಇದೆಯಾ? ಮತ್ತೆ ನಾವು ಈ ತತ್ವವನ್ನು ಕಲಿಯುವುದು, ತಿಳಿಯುವುದು ಅಥವಾ ನಮ್ಮೊಳಗೆ ಜಾಗೃತಗೊಳಿಸುವಂಥ ಅಗತ್ಯತೆ ಏನಾದ್ರೂ ಇದೆಯಾ? ದಾರಿ ತಪ್ಪಿದ ಭೂಮಿಯನ್ನು ಮತ್ತೆ ದಾರಿಗೆ ತಂದಂಥ ಹಂದಿಯ ಕಥೆ ಇದು. ಹಿರಣ್ಯಾಕ್ಷನೆನ್ನುವಂಥ ರಾಕ್ಷಸ ಭೂಮಿಯನ್ನು ಕದ್ದುಕೊಂಡು ಹೋದ. ಇನ್ನು ಆ ಭೂಮಿಯನ್ನು ಮತ್ತೆ ಕಕ್ಷೆಗೆ ತರಲಿಕ್ಕೆ ವಿಷ್ಣು ಹಂದಿಯ ರೂಪದಲ್ಲಿ ಬಂದ. ಈ ಹಂದಿ ಹಿರಣ್ಯಾಕ್ಷನನ್ನು ಕೊಂದು ಭೂಮಿಯನ್ನು ತನ್ನ 2 ಕೋರೆ ದಾಡೆಗಳ ಮಧ್ಯದಲ್ಲಿಟ್ಟು ಮತ್ತೆ ಅದನ್ನು ಈಗ ಯಾವ ಕಕ್ಷೆಯಲ್ಲಿ ಭೂಮಿ ಸುತ್ತುತ್ತಾ ಉಂಟು ಆ ಕಕ್ಷೆಯಲ್ಲಿ ತಂದಿಟ್ಟ ಅಂತ. ಯಾರು ಈ ಹಿರಣ್ಯಾಕ್ಷ? ಒಂದು 50-100 ವರ್ಷಗಳ ಹಿಂದಿನ ಕಥೆ ಅಲ್ಲ. 1800 ವರ್ಷಗಳ ಹಿಂದೆ ಕಾನ್ಸ್ಟಾಂಟಿನೋಪಲ್ ಅನ್ನುವಂಥ ಇಂಗ್ಲೆಂಡಿನ ರಾಜ ಬಂದಾಗ ಅವಲ್ಲಿ ಔದ್ಯೋಗಿಕ ಕ್ರಾಂತಿಯನ್ನು ಮಾಡಿದ. ಅವತ್ತಿನಿಂದ ಇವತ್ತಿನವರೆಗೆ ಇಡೀ ಪ್ರಪಂಚ ಹಣದ ಹಿಂದೆ, ಐಶ್ವರ್ಯದ ಹಿಂದೆ ಓಡ್ತಾ ಇದೆ. ಈಗ ಅದು ಅದರ ಉಚ್ಛ್ರಾಯವಾದಂಥ ಒಂದು ಸ್ಥಿತಿಯನ್ನು ಮುಟ್ಟಿದೆ. ನಾವಿಲ್ಲಿ MBA, ಇಂಜಿನಿಯರಿಂಗ್, ಮೆಡಿಕಲ್, LLB, ನಾನಾ ತರಹದ ವಿದ್ಯೆಗಳು. ಈ ವಿದ್ಯೆಯನ್ನು ಕಲಿತ ನಂತರ ನಮಗೆ ಆಯಾಯ ಯೂನಿವರ್ಸಿಟಿ ನಮ್ಮ ತಲೆಗೊಂದು ಕಿರೀಟ ಇಡ್ತದೆ. ನೀನು ಡಾಕ್ಟ್ರು, ನೀನು ಇಂಜಿನಿಯರು, ನೀನು ಲಾಯರು, ನೀನು ಸೈಂಟಿಸ್ಟು, ನೀನು ಪೈಲಟು, ನೀನು ಪೊಲೀಸು, ಹೀಗೆ ಬೇರೆ ಬೇರೆ ರೀತಿಯ ಕಿರೀಟವನ್ನು ತಲೆಗಿಡು. ಇದಕ್ಕೆ 5ನೆಯ ತಲೆ ಅಂತ ಹೆಸರು. ಬ್ರಹ್ಮನ 5ನೆಯ ತಲೆ. ಈ ತಲೆಯನ್ನು ಶಿವ ಚಿವುಟಿ ತೆಗೆದ ಅಂತ ಉಂಟು. ಕಾಲಭೈರವ ಅದನ್ನು ತನ್ನ ಕಿರುಬೆರಳಿನಿಂದ ಚಿವುಟಿ ತೆಗೆದ. ಇಂತಹ ಡಿಗ್ರಿಯನ್ನು ಪಡೆದುಕೊಂಡು ನಾವು ಯಾರದೋ ಕಂಪನಿಯ ಕೆಲಸದಾಳುಗಳಾಗಿ ದುಡಿಬೇಕು. ಅಂತ ಕೆಲಸದಾಳುಗಳನ್ನು ತಯಾರಿಸುವಂತ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಈ ಪ್ರಪಂಚಕ್ಕೆ ಯಾವುದು ಬೇಕಾಗಿದ್ದದ್ದು? ನಾಳೆ ಇಡೀ ಪ್ರಪಂಚದಲ್ಲಿ ಅನ್ನಕ್ಕೆ ತಾತ್ವಾರ ಬಂದಾಗ ಆಗ ನಾವು ಒಂದು ವೇಳೆ ಇಲ್ಲಿ ಅನ್ನವನ್ನು ಬೆಳೆಸಿದ್ರೆ, ಅಂದ್ರೆ ಕೃಷಿ ಪ್ರಧಾನವಾದಂತಹ ಸಂಸ್ಕೃತಿಯನ್ನು ಮತ್ತೆ ನಾವು ತಂದ್ರೆ, ಆಗ ಇಡೀ ಪ್ರಪಂಚದಲ್ಲಿ ಅನ್ನಕ್ಕೆ ಕಷ್ಟ ಬಂದಾಗ ನಮ್ಮಲ್ಲಿ ಅನ್ನ ಇರ್ತದೆ.
ಹಾಗೆ ನಮ್ಮಲ್ಲಿ ಶುದ್ಧ ನೀರಿರ್ತದೆ, ಶುದ್ಧ ಗಾಳಿ ಇರ್ತದೆ. ಇಲ್ಲದ್ರೆ ಇನ್ನೊಂದು 50 ವರ್ಷದಲ್ಲಿ ಮೂಗಿಗೆ ಸಿಲಿಂಡರ್ ಸಿಕ್ಕಿಸಿ ಹೋಗುವಂತ ಸ್ಥಿತಿ ಬರ್ತದೆ. ಯಾಕೆ ನಾವು ನಮ್ಮ ಸಂಸ್ಕೃತಿಯನ್ನು ಬಿಟ್ಟದ್ದಕ್ಕೆ. ನಾವು ಪರಶುರಾಮ ಸೃಷ್ಟಿಯವರು, ನಮ್ಮ ಸಂಸ್ಕೃತಿಯನ್ನು ನಾವು ಆಚರಿಸಿದ್ರೆ, ಅದನ್ನು ಆಚರಿಸಬೇಕಂತ ಉದ್ದೇಶದಿಂದಲೇ ನಮಗೆ ಇಷ್ಟು ದೈವ, ದೇವರು, ನಾಗ, ಭೂತ ಎಲ್ಲ ಆರಾಧನಾ ಪದ್ಧತಿಗಳನ್ನು ಕೊಟ್ಟದ್ದು. ಯಾಕೆ? ಅದು ಉಳಿಬೇಕು ಅಂತ. ನಾವೀಗ ಅದನ್ನೇ ಮಾರಾಟ ಮಾಡಿ ಅದರದೊಂದು ಸ್ವಲ್ಪ ಜಾಗವನ್ನು ಮಾತ್ರ ಇಟ್ಟು ಆರಾಧನೆ ಮಾಡುದು, ಉಳಿದದನ್ನೆಲ್ಲ ಮಾರಾಟ ಮಾಡಿ ಆಯ್ತು. ಹೀಗೆ ಹಣದ ಹಿಂದೆ, ಐಶ್ವರ್ಯದ ಹಿಂದೆ ಓಡುವವನ ಸ್ಥಿತಿ ಏನಾಗ್ತದೆ ಅಂತ ಹೇಳಿ ನಿಮಗೆ ಪರೀಕ್ಷಿತನ ಕಥೆಯಲ್ಲಿಯೂ ಗೊತ್ತುಂಟು. ಪರೀಕ್ಷಿತನ ಬಂಗಾರದ ಕಿರೀಟಕ್ಕೆ ಕಲಿ ಪ್ರವೇಶಿಸಿದ ಅಂತ. ಅದೆಲ್ಲ ಇವತ್ತು 24 ವರ್ಷ ಆಗುವಾಗ ಒಂದು ಮಗು ಡಿಗ್ರಿಯನ್ನು ಪಡೆದುಕೊಂಡು ಹೊರಗೆ ಬರುವ ತಕ್ಷಣವೇ ಅವನ ತಲೆಗೊಂದು ಕಿರೀಟ ಇಟ್ಟಾಯಿತು. ಆ ಕಿರೀಟಕ್ಕೆ ಕಲಿ ಪ್ರವೇಶ ಮಾಡಿ ಆಯಿತು, ಇನ್ನು ಅವ ಓಡ್ತಾ ಇರುವುದು. ಹೀಗೆ ಬೇರೆ ಬೇರೆ ರೀತಿಯ ಕಂಪನಿಗಳು, ಬೇರೆ ಬೇರೆ ರೀತಿಯ ಇಂಡಸ್ಟ್ರಿಗಳು, ಬೇರೆ ಬೇರೆ ರೀತಿಯ ಗಣಿಗಾರಿಕೆಗಳು, ಬೇರೆ ಬೇರೆ ರೀತಿಯ ಕ್ರಿಯೆಗಳು ಇಡೀ ಭೂಮಂಡಲದಲ್ಲಿ ನಡೆಯುತ್ತಾ ಇರುವಾಗ ಈ ಭೂಮಿಯ ಸ್ಥಿತಿ ಏನಾಗಬೇಕು? ಈ ಭೂಮಿ ಹೇಗೆ ಉಳಿಬೇಕು? ಒಂದು 50 ವರ್ಷದ ಹಿಂದೆ ಒಂದು ತೋಡಿನಲ್ಲಿ ಹರಿಯುವ ನೀರನ್ನು ಬೊಗಸೆಯಲ್ಲಿ ಎತ್ತಿ ಕುಡಿಯಬಹುದಿತ್ತು. ಆದ್ರೆ ಇವತ್ತು ಹಾಗೆ ಕುಡಿಯಲಿಕ್ಕೆ ಸಾಧ್ಯ ಇದೆ? ನಳ್ಳಿಯ ನೀರಂತ ಬಂತು, ಈಗ ಬಾಟ್ಲಿಯ ನೀರು ಬಂದಿದೆ. ಇನ್ನೊಂದು 10 ವರ್ಷ ಕಳೆದ್ರೆ ಈಗಲೇ ನಾವು ಎಚ್ಚೆತ್ತುಕೊಳ್ಳಬೇಕು. ಕೃಷಿ ನಮ್ಮ ನಿಜವಾದ ಉದ್ಯೋಗ. ಇನ್ನು ಆ ಹಿಮಾಲಯದಲ್ಲಿರುವಂತಹ ಕೇದಾರನಾಥಕ್ಕೆ ಓಡಿ ಹೋಗಿ ಬಂದ್ರೆ ಸಾಕಾಗುವುದಿಲ್ಲ. ಯಾಕಂದ್ರೆ ಕೇದಾರನಾಥ ನಮ್ಮ ಒಳಗೆ ಇರುವುದು. ಎಚ್ಚರದ ಸ್ಥಿತಿಯೇ ನಮ್ಮದು ಮಹಿಷಾಸುರನ ಸ್ಥಿತಿ, ಮಹಿಷನ ಸ್ಥಿತಿ, ಅದು ಕೋಣದ ಸ್ಥಿತಿ. ಈ ಕೋಣ ಇಲ್ಲಿ ಗದ್ದೆ ಉಳಬೇಕು ಅಂತ. ಹೀಗೆ ಆ ಹಿರಣ್ಯ ಅಂತ ಹೇಳಿದ್ರೆ ಐಶ್ವರ್ಯದ ಹಿಂದೆ, ಬಂಗಾರದ ಹಿಂದೆ, ಹಣದ ಹಿಂದೆ ಯಾರೆಲ್ಲ ಓಡ್ತಾ ಇದ್ದಾರೆ, ನಾವೆಲ್ಲರೂ ಹಿರಣ್ಯಾಕ್ಷರು. ಹಿಂದಿನವರು ಏನು ಮಾರ್ಗದರ್ಶನ ಇಲ್ಲಿ ಹಾಕಿ ಕೊಟ್ಟಿದ್ದಾರೆ ನಮ್ಮ ಬದುಕಿಗೆ, ಅದನ್ನೆಲ್ಲವನ್ನು ಬಿಟ್ಟು ಈ ಭೂಮಿಯನ್ನು ಇನ್ನೊಂದು ದಿಕ್ಕಿನತ್ತ ಹೊತ್ತುಕೊಂಡು ಓಡುವವರು ನಾವು. ಹೀಗೆ ಹೊತ್ತುಕೊಂಡು ಹೋಗುವಂತ ನಮ್ಮನ್ನು ಕೊಂದಂತ ಹೇಳಿದ್ರೆ ಈ ಹಣದ ಹಿಂದೆ, ಐಶ್ವರ್ಯದ ಹಿಂದೆ, ಬಂಗಾರದ ಹಿಂದೆ ಓಡುವಂತ, ಅಥವಾ ಒಂದು ಸ್ತ್ರೀಯ ಹಿಂದೆ, ಹೇಗೆ ಅದು ಅವಳನ್ನೊಂದು ಭೂದೇವಿ, ಅವಳನ್ನು ಸ್ತ್ರೀಯಾಗಿಯೇ ತೋರಿಸಿದ್ದಲ್ಲಿ ಓಡುವಂತ ನಮ್ಮನ್ನು ನಿಲ್ಲಿಸಿ, ನಮ್ಮ ಆ ತನವನ್ನು ತೆಗೆದು ಮತ್ತೆ ಈ ಶರೀರದಲ್ಲಿ ಧರ್ಮವನ್ನು ಸ್ಥಾಪಿಸ್ಲಿಕ್ಕೋಸ್ಕರ ಆ ವರಾಹಿ ಅನ್ನುವಂಥ ಪಂಜುರ್ಲಿ ಅಥವಾ ವರಾಹಿ ಅನ್ನುವಂಥ ಶ್ರೀಯಂತ್ರದ ಶಕ್ತಿ ನಮ್ಮ ಒಳಗೆ ಜಾಗೃತ ಆಗ್ಲಿಕ್ಕಿದೆ. ಅದರ ದ್ಯೋತಕವಾಗಿಯೇ ಆ ಬಸ್ರೂರಿನಲ್ಲಿ ಸಿಕ್ಕಿದಂಥ ಪಂಜುರ್ಲಿಯ ಕತೆ, ಹಾಗೆಯೇ ಕಾಂತಾರ ಅನ್ನುವಂಥ ಚಿತ್ರ ಇಡೀ ಪ್ರಪಂಚದಲ್ಲಿ ಹೇಗೆ ಎಲ್ಲರ ಒಳಗಿರುವಂತಹ ಪಂಜುರ್ಲಿಯನ್ನು ಜಾಗೃತಗೊಳಿಸ್ತಾ ಇದೆ. ಹೊರಗಿನ ಪ್ರಪಂಚದವರು ಈಗ ಪಂಜುರ್ಲಿ ಅನ್ನುವಂಥ ಆ ಹೆಸರನ್ನು ಕೇಳಿದ್ದಾರೆ, ಗುಳಿಗ ಅನ್ನುವಂಥ ಹೆಸರನ್ನು ಕೇಳಿದ್ದಾರೆ, ಚಾಮುಂಡಿ ಅನ್ನುವಂಥ ಹೆಸರನ್ನು ಕೇಳಿದ್ದಾರೆ. ಇಲ್ಲಿಯವರೆಗೆ ಅದು ಗೊತ್ತೇ ಇರಲಿಲ್ಲ ಅವರಿಗೆ. ಈಗ ಸಾಮಾನ್ಯರಿಗೂ ಅದರ ಅರಿವಿದೆ. ಇಷ್ಟರವರೆಗೆ ಯಾವುದನ್ನು ಡೆವಿಲ್ ಡ್ಯಾನ್ಸ್ ಅಂತ ಕರೆದಿದ್ರು, ಈಗ ಅವರಿಗೆ ಅದು ಡೆವಿಲ್ ಅಲ್ಲ, ಅದು ದೇವರು ಅನ್ನುವಂಥ ಕಲ್ಪನೆ ಬರುವಂಥ ಸಮಯ ಬಂದಿದೆ. ಯಾಕೆ? ಪ್ರತಿಯೊಬ್ಬರಿಗೂ ಅಲ್ಲಿ ದರ್ಶನ ಒಂದು ವೇಳೆ ಬಂದ್ರೆ, ಪ್ರತಿಯೊಬ್ಬರಂತ ಹೇಳಿದ್ರೆ 33% ದೇಹಾಭಿಮಾನಿಗೆ ದರ್ಶನ ಬರುವುದಿಲ್ಲ, ಅವ ದೇವರನ್ನು ನಂಬಬೇಕಷ್ಟೇ. ಇನ್ನು ಭಾವುಕನಿಗೆ ದರ್ಶನ ಬಂದಿತ್ತು, ಜ್ಞಾನಿಗೂ ದರ್ಶನ ಬಂದಿತ್ತು. ಜ್ಞಾನಿ ಆ ಸ್ಥಿತಿಯಲ್ಲಿ ನಿಲ್ಲಿಕ್ಕೆ ಆಗ್ತದೆ. ಹಾಗೆ ಭಾವುಕ ತನ್ನ ನವರಸಗಳ ಮುಖಾಂತರ ಭಾವಿಸಿ ಆ ಶಕ್ತಿಯನ್ನು ನಮ್ಮೊಳಗೆ ಅನುಭವಿಸ್ಲಿಕ್ಕಾಗ್ತದೆ. ಇಲ್ಲಿ ಹೃದಯವಂತನೆನ್ನುವಂತಹ 33% ಜನ ತಮ್ಮ ಒಳಗಿರುವಂತಹ ಪಂಜುರ್ಲಿಯನ್ನು ಜಾಗೃತಗೊಳಿಸಿದ್ರಿಂದಾದರೆ ಆಗ ಪ್ರಪಂಚದಲ್ಲಿ ಎಲ್ಲರ ಒಳಗೂ ಆ ದರ್ಶನ ಅನ್ನುವಂಥ ಸ್ಥಿತಿ ಜಾಗೃತ ಆಗ್ತದೆ. ಅವನಿಗೆ ಇನ್ನೊಂದು ಡೈಮೆನ್ಷನ್ಲಿ ನೋಡುವಂಥ ಆ ಕಲೆ ಪ್ರಾಪ್ತಿ ಆಗ್ತದೆ. ಇನ್ನು ಮುಂದಲ್ಲಿ ಹೊರಗಿನ ಪ್ರಪಂಚದಲ್ಲಿ ಯಾರಿಗೆ ಏನೇ ಒಂದು ಸಮಸ್ಯೆ ಬಂದ್ರೆ, ಕಷ್ಟ ಬಂದ್ರೆ ಅವನ ಮನಸ್ಸು ಆ ಕ್ಷಣವೇ ಒಳಗೆ ಚಲಿಸ್ತದೆ, ಒಳಗಿರುವಂತಹ ಸ್ಥಿತಿಯನ್ನು ಜಾಗೃತಗೊಳಿಸ್ತದೆ. ಆ ಸ್ಥಿತಿ ಯಾವುದು ಕೇಳಿದ್ರೆ ಈ ಕಾಂತಾರದಿಂದ ಜಾಗೃತಗೊಂಡಂತ ಸ್ಥಿತಿ. ದಾರಿ ತಪ್ಪಿದ ಶರೀರವನ್ನು ಮತ್ತೆ ದಾರಿಗೆ ತರಲಿಕ್ಕೆ ಪಂಜುರ್ಲಿ, ಹಾಗೆ ಎಚ್ಚರದ ಸ್ಥಿತಿಯಲ್ಲಿ ಎಲ್ಲವನ್ನು ಎದುರಿಸಲಿಕ್ಕೆ ಒಂದು ಕ್ಷಾತ್ರೀಯತೆಯನ್ನು ತರಲಿಕ್ಕೆ ಚಾಮುಂಡಿ, ಇನ್ನು ದೇಹ ಭಾವವನ್ನೇ ಬಿಟ್ಟು ನಿಂತು ಲಿಂಗ ಶರೀರಿಯಾದ್ರೆ ಗುಳಿಗ.
ಇಂತಹ ಸ್ಥಿತಿ ಪ್ರಪಂಚದ ಎಲ್ಲ ಕಡೆ ಜಾಗೃತಗೊಳ್ತದೆ. ಜಾಗೃತಗೊಂಡಾಗ ದರ್ಶನ ಬರ್ತದೆ. ದರ್ಶನ ಬಂದಾಗ ಅವ ಕಷ್ಟಗಳಿಗೆ ಪರಿಹಾರವನ್ನು ಸೂಚಿಸಲಿಕ್ಕೆ ಪ್ರಾರಂಭಿಸ್ತಾನೆ. ಮುಂದೆ ಇಲ್ಲಿ ಹೇಗೆ ನಾವು ಕೋಲ ನೇಮ ಅಂತ ಮಾಡ್ತೇವೆ, ಅದೇ ರೀತಿಯ ಸ್ಥಿತಿ ಅಲ್ಲಿಯೂ ಬರಬಹುದು. ಯಾಕಂದ್ರೆ ಭೂತವನ್ನು ಬಿಟ್ಟು ಪ್ರೇತಗಳಿಗೆ ಮೋಕ್ಷ ಮಾಡುವಂತ ವ್ಯವಸ್ಥೆ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಇಲ್ಲ. ಆ ಭೂತ ಅನ್ನುವಂಥ ತತ್ವದಲ್ಲಿಯೇ ಇಂಥ ಕ್ರಿಯೆ ನಡೆಯಬೇಕೆ ಹೊರತು ಬೇರೆ ತತ್ವವನ್ನು ಅವರು ಯಾರು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 2500 ವರ್ಷದಿಂದ ಇವತ್ತಿನವರೆಗೆ ಯಾರೆಲ್ಲ ತಮ್ಮ ಧರ್ಮವನ್ನು ಪರಿವರ್ತನೆ ಮಾಡಿದ್ದಾರೆ, ಧರ್ಮ ಪರಿವರ್ತನೆ ಮಾಡಿ ಬೇರೆ ಧರ್ಮವನ್ನು ಸ್ವೀಕರಿಸಿದ್ದಾರೆ, ಅವರ ಯಾರ ಪ್ರೇತಾತ್ಮವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನು ಪಿಶಾಚ ಧರ್ಮ ಅಂತ ಕರೆಯುವುದು. ಅದು ಇಸ್ಲಾಂ ಸಹ ಪಿಶಾಚ ಧರ್ಮ, ಹಾಗೆ ಈ ಕ್ರೈಸ್ತ ಧರ್ಮವು ಪಿಶಾಚ ಧರ್ಮವೇ. ಅವರವರ ಆರಾಧನಾ ಸ್ಥಳದ ಹತ್ತಿರವೇ ಅವರು ಸ್ಮಶಾನ ಇರುವುದು. ಇನ್ನು ಆ ಸ್ಮಶಾನದಲ್ಲಿ ಹೆಣವನ್ನು ಸುಡುವುದಲ್ಲ, ಹೂಳುವುದು. ಹೂತಾಗ ಅದರ ವಂಶವಾಹಿನಿ ಆ ಮಣ್ಣಲ್ಲಿ ಇರ್ತದೆ. ಯಾಕಂದ್ರೆ ವಂಶವಾಹಿನಿ ಸಾಯುವುದಿಲ್ಲ, ಅದು ಮಾಹಿತಿ. ಹಾಗೆ ಅವರ ವಂಶಜರಲ್ಲಿಯೂ ಆ ಮಾಹಿತಿ ಇರ್ತದೆ. ಈ ಮಾಹಿತಿಗೆ ಅನುಗುಣವಾಗಿ ಅವರೆಲ್ಲ ಪಿತೃಗಳು ಅಲ್ಲಿ ಬಾಕಿಯಾಗಿರ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಲಾಸ್ಟ್ ಜಡ್ಜ್ಮೆಂಟ್ ಅಂತೇಳಿ ಲಯ ಆಗುವಾಗ ಇನ್ನು ಅವರದ್ದು ಕಥೆ ಏನು ಅಂತ ನೋಡುವುದಂತ. ಈಗ ಲಯ ಆಗುವಾಗ ಮತ್ತೆ ನೋಡ್ಲಿಕ್ಕೆ ಏನಿಲ್ಲ. ಇಲ್ಲಿ ಸೃಷ್ಟಿ ಆದಿಯಲ್ಲಿ ಪರಬ್ರಹ್ಮನಿಂದ ವಿಸರ್ಜಿಸಲ್ಪಟ್ಟಂತ ವಸ್ತುಗಳು ಲಯ ಕಾಲಕ್ಕೆ ಮತ್ತೆ ಅವನನ್ನು ಸೇರ್ತದೆ. ಹೀಗೆ ಎಲ್ಲರ ಒಳಗೆ ಅಂತ ಒಂದು ಪಂಜುರ್ಲಿ ತತ್ವ ಜಾಗೃತಗೊಂಡ್ರೆ ಮತ್ತೆ ಧರ್ಮ ಸ್ಥಾಪನೆ ಆಗ್ತದೆ. ಅವರ ಪಿತೃಗಳು ಯಾರೆಲ್ಲ ಪ್ರೇತಾತ್ಮಗಳಾಗಿ ಉಳಿದಿದ್ದಾರೆ, ಪಿಶಾಚಿಗಳಾಗಿ ಉಳಿದಿದ್ದಾರೆ, ಅವರೆಲ್ಲರೂ ಈಗ ಅವರದ್ದೇ ಶರೀರದಲ್ಲಿರುವಂತಹ ಪಂಜುರ್ಲಿಯ ಕೈಗೆ ಸಿಗ್ತದೆ. ಇನ್ನು ಆ ಪಂಜುರ್ಲಿಯ ಕೈಯಿಂದ ಪ್ರೇತಾತ್ಮಗಳನ್ನು ತೆಗೆದುಕೊಂಡು ಇನ್ನು 16 ಎಲೆ ಬಡಿಸಿ ಇನ್ನು 17ನೇ ಎಲೆಗೆ ಹೋಗುವುದಂತ ಹೇಳಿದ್ರೆ ಅವ ಭೂತಾಯೆ ಅಂತಂದ್ರೆ ಭೂತ ಆಗುವುದು. ಹೀಗೆ ಆ 16 ಎಲೆ ಯಾಕೆ ಬಡಿಸುದು ಕೇಳಿದ್ರೆ, ಪ್ರತಿಯೊಬ್ಬನ ಶರೀರವು ಷೋಡಶಿ, ಅವಳು 16 ವರ್ಷದವಳು, 16 ಚಂದ್ರನ ಕಲೆಗೆ ಅನುಗುಣವಾಗಿ ಕಾರ್ಯಾಚರಿಸುವವಳು. ಆದ್ದರಿಂದ ದೈವದ ಕ್ರಿಯೆಯಲ್ಲಿ 16 ಕುಲಗಳ ಸಹಯೋಗದಿಂದ ಈ ದೈವದ ಕ್ರಿಯೆ ನಡೀತದೆ. ಹಾಗೆ ದೈವದ ಕ್ರಿಯೆಯಲ್ಲಿ 16 ಕಟ್ಟುಕಟ್ಟಲೆಗಳಂತ ಇದೆ. ಇದೆಲ್ಲವೂ ಆ ಪರಶುರಾಮನ ಷೋಡಶಿಯ ಕತೆ. ಪರಶುರಾಮನಿಗೆ ಅವಳು ಷೋಡಶಿ. ಹಾಗೆ ಪರಶುರಾಮನ ಗುರು ದತ್ತಾತ್ರೇಯನಿಗೆ ಅದು ಶ್ರೀವಿದ್ಯೆ. ಆ ಶ್ರೀವಿದ್ಯೆಗೆ ಆದಿವಿದ್ಯೆ ಅಂತ ಹೆಸರು. ಅದೇ ಪರಶುರಾಮನ ಶಿಷ್ಯ ಸುಮೇಧುವಿಗೆ, ಆ ಸುಮೇಧು ಈಗ ಸುರತ ಮಹಾರಾಜ ಮತ್ತೆ ಸಮಾಧಿ ಅನ್ನುವಂತ ಈ ಶರೀರ ಮತ್ತೆ ಲಿಂಗ ಶರೀರ ಕೇಳ್ತಾನೆ ರಾಜರಾಜೇಶ್ವರಿ ಅಂತ. ಹೀಗೆ ಇದು ಒಂದೇ ತತ್ವ ಬೇರೆ ಬೇರೆ ಸ್ಥಿತಿಯಲ್ಲಿ ಹೇಗೆ ಕಾರ್ಯಾಚರಿಸ್ತದೆ ನಮ್ಮಲ್ಲಿ. ಇನ್ನು ಯಾವ್ಯಾವ ತತ್ವವನ್ನು ನಮ್ಮಲ್ಲಿ ಜಾಗೃತಗೊಳಿಸಬೇಕು. ಹಾಗೆ ಜಾಗೃತಗೊಳಿಸಿಕೊಂಡಾಗ ನಮ್ಮ ಪಿತೃಗಳೆಲ್ಲರೂ ಈಗ ಶಕ್ತಿಗಳಾಗಿ ಪರಿವರ್ತನೆ ಆಗಬೇಕು. ಯಾಕಂತ ಹೇಳಿದ್ರೆ ಸಾಯುವ ಕಾಲಕ್ಕೆ ಒಬ್ಬ ಕಲ್ಕಿ ಕುದುರೆಯ ಮೇಲೆ ಕುಳಿತು ವೈಕುಂಠಕ್ಕೆ ಹೋಗ್ತಾನೆ. ಇನ್ನು ಯಾರು ಉಳಿದ ಅವ ಪರಶುರಾಮ. ಇನ್ನು ಈ ಪರಶುರಾಮನನ್ನೇ ನಾವಿಲ್ಲಿ ಎಲ್ಲ ದೈವಗಳಾಗಿ ನೋಡು. ಉಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣೋ ರೂಪಕಲ್ಪನಾ. ಅದು ಅದರ ಕ್ರಿಯೆಗೆ ಬೇರೆ 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 ರೀತಿಯ ಹೆಸರು. ಇಂಥ ಒಂದು ಉತ್ಕೃಷ್ಟವಾದಂಥ ತತ್ವ ನಮ್ಮೊಳಗೆ ಕಾರ್ಯಾಚರಿಸ್ತಾ ಇದೆ. ಇದು ಸೃಷ್ಟಿಯ ಆದಿಯಿಂದಲೇ ಕಾರ್ಯಾಚರಿಸ್ತಾ ಇತ್ತು, ಅದು ಈಗಲೂ ಕಾರ್ಯಾಚರಿಸ್ತಾ ಇದೆ. ಯಾಕೆಂತೇಳಿದ್ರೆ ಇದು ಹಳತ್ತಾಗುವುದಿಲ್ಲ, ಇದು ಯಾವತ್ತೂ ಹೊಸತ್ತೇ. ನಾವು ಇದನ್ನು ಮರೆತು ಬಿಟ್ಟಿದ್ದೇವೆ. ಈಗ ನಾವು ಹೊಸ ಹೊಸ ಆವಿಷ್ಕಾರಗಳನ್ನೆಲ್ಲ ಮಾಡಿ ಹೊಸ ಹೊಸ ವಿದ್ಯೆಗಳನ್ನೆಲ್ಲ ಕಲಿತು ಹೊಸತ್ತಂತ ನಾವು ಏನು ತಿಳಿದಿದ್ದೇವೆ ಅದು ಯಾವುದು ಹೊಸತ್ತಲ್ಲ, ಅದು ನಮ್ಮ ಒಳಗೆ ಇರುವಂಥದ್ದೇ. ನಮಗೆ ಒಳಗೆ ಹೋಗ್ಲಿಕ್ಕಿದ್ದದ್ದು ಹೊರತು ಹೊರಗೆ ಓಡ್ಲಿಕ್ಕಿದ್ದದ್ದಲ್ಲ. ಆನಂದ ಅನ್ನೋದು ನನ್ನ ಒಳಗೆ ಇದೆ ಹೊರತು ಆನಂದ ಹೊರಗೆ ಹುಡುಕಿದ್ರೆ ಅದು ಮರೀಚಿಕೆಯಾದೀತು. ಇಂದಿನ ಸಂಚಿಕೆಯ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಕೇಳಿದಂಥ ನೋಡಿದಂಥ ಎಲ್ಲ ಶಾರದೆಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಶಾರದೆಯ ಬಂಧುಗಳು ಕೆಳಗಿರುವಂತಹ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.